ಓಕೆ. ಏನ ಹಾಂ ಓಕೆ. ರವೀಂದ್ರ ಅಶೋಕ್ ಪರುಶೆಟ್ಟಿ. ಸರ್, ಈ ಜಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೀತದ? ಇದು 5 ವರ್ಷಕ್ಕೊಮ್ಮೆ ನಡೀತದೆ. ಏನು ವಿಶೇಷ ಇದೆ ಜಾತ್ರೆ? ಲಕ್ಷ್ಮೀ ದೇವಿ ಜಾತ್ರೆಗೆ ಗ್ರಾಮ ದೇವತೆಯನ್ನು ಸಂಪೂರ್ಣವಾಗಿ ದ್ಯಾಮವ್ವ ಹಾಗೂ ದುರ್ಗಮ್ಮ ಲಕ್ಷ್ಮೀ ದೇವಿ ಜಾತ್ರೆಯನ್ನು ಎಲ್ಲ ಕೌಜಲಿ ಗ್ರಾಮದ ಸಮಸ್ತ ನಾಗರಿಕರು ಅತಿ ಉತ್ಸಾಹದಿಂದ ಮಾಡ್ತಾರೆ. ಪ್ರಾರಂಭ ಆಗಿ ಎಷ್ಟು ದಿನ ಆಯಿತು? ಪ್ರಾರಂಭ ಆಗಿ 2 ದಿನ ಆಯಿತು. ನಿನ್ನೆ ಸ್ಟಾರ್ಟ್ ಆಗೈತಿ. ಇವತ್ತು 2ನೇ ದಿನ. ಇವತ್ತು ಹೋಗಿ ಅಲ್ಲಿ ಹನುಮಂತ ಲಕ್ಷ್ಮಿ ಹಾಗೂ ದ್ಯಾಮವ್ವ ಮೂರ್ತಿ ಅಲ್ಲಿದವ್ರಿ. ಅಲ್ಲಿಂದ ಉತ್ತಮ ದೇವಿ ಗುಡಿಗೆ ಹೋಗ್ತಾವೆ 12ನೇ ತಾರೀಕು. 12ರಿಂದ ಪೇಟೆಯ ಬಸವೇಶ್ವರ ಗುಡಿಗೆ ಬಂದು ಕೊನೆಗೆ ಲಕ್ಷ್ಮೀ ದೇವಿ ಗುಡಿಗೆ ಬರುತ್ತೆ. ಒಟ್ಟು ಎಷ್ಟು ದಿನ ಜಾತ್ರೆ ನಡೀತದೆ ರೀ? 5 ದಿನ ಜಾತ್ರೆ. 5 ದಿನ ಜಾತ್ರೆ. ಎಷ್ಟು ಜನ ಬಂದು ಹೋಗಿದ್ದಾರೆ ಇಲ್ಲಿವರೆಗೆ? ಇಲ್ಲಿ ಒಂದು 50,000 ಜನ ಬಂದು ಹೋಗ್ತಾರೆ. ಇನ್ನೂ ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ರೀ? ಇನ್ನೂ ಒಂದು 25-30,000 ಜನ ಬರುವ ನಿರೀಕ್ಷೆಯಲ್ಲಿದೆ. ಇಲ್ಲಿ ಗೋಕಾಕ್ ತಾಲೂಕಿನ ಕೌಜಲಿ ಗ್ರಾಮಕ್ಕೆ ಅಂದಾಜು ಅತಿ ಹೆಚ್ಚಿನ ಭಕ್ತರು ಬರುವಂಥದ್ದು ಯಾವ ಗ್ರಾಮದ್ದು? ಗೋಕಾಕ್ ತಾಲೂಕು ಕೌಜಲಿ ಗ್ರಾಮದಲ್ಲಿ ಬರ್ತಕ್ಕಂಥ ಅತಿ ಹೆಚ್ಚು ಬರ್ತಕ್ಕಂಥ ಗ್ರಾಮ ಕೌಜಲಿ. ಕೌಜಲಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬಂದು ಲಕ್ಷ್ಮೀ ದೇವಿಯ ಯಾವ್ಯಾವ ಅಂದರೆ ಯಾವ್ಯಾವ ಗ್ರಾಮದ ಸಂಖ್ಯೆ ಬರುವಂಥ ಸಾಧ್ಯ? ಕಳಿಗುಡ್ಡಿ, ಬೆಟ್ಟಗೇರಿ, ಮನ್ನಿಕೇರಿ, ಹೊಸಬಾಳು, ಅನಕುಪ್ಪಿ, ಬಿಲ್ಕುಂದಿ, ಬಿಲ್ಗೋಡ್ ಇವೆಲ್ಲ ಗ್ರಾಮದಿಂದ ಜನರಾಗಿ ಬರುವಂಥ ಭಕ್ತರಿಗೆ ಏನು ಹೇಳ್ತೀರಿ? ಬರುವಂಥ ಭಕ್ತರಿಗೆ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ. ಹಾಗೂ ಎಲ್ಲ ಸಾಮಗ್ರಿ ಸಿಗುವಂಥ ಅಂಗಡಿಗಳು ಬಂದಿವೆ. ವ್ಯಾಪಾರಸ್ಥರಿದ್ದಾರೆ, ಅವರಿಗೆಲ್ಲ ಅನುಕೂಲವಿದೆ. ಮುತ್ತೈದರಿಗೆ ಇಲ್ಲಿ ಪ್ರಥಮವಾಗಿ ಇಲ್ಲಿ ಬಂದ ನಮ್ಮ ಬೇರೆ ಊರಿನಿಂದ ಬಂದಂಥ ಎಲ್ಲ ತಾಲೂಕಿನಿಂದ ನಮ್ಮ ಏನು ಹೆಣ್ಣು ಮಕ್ಕಳು ನಾವು ಕೊಟ್ಟಿರ್ತೀವಲ್ಲ ಅಟ್ರು ಬಂದು ಇಲ್ಲಿ ಮುತ್ತೈದನ ಅಂದರೆ ಉಡಿ ತುಂಬ ಕಾರ್ಯಕ್ರಮ ನಡೀತದೆ. ಓಕೆ, ಮತ್ತೆ ಯಾರು ಮಾತಾಡ್ತೀರಿ? ಹೌದೌದು, ಅದಕ್ಕೆ ಇಲ್ಲೇ ಹಾಕಿದ್ದಾರೆ.